ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ಮುಗಿದಿದೆ. ಡಿಕೆ ಶಿವಕುಮಾರ್ ಹೊಸ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ರಾಯಚೂರು, ಯಾದಗಿರಿ, ಶಿವಮೊಗ್ಗ ಸೇರಿ ಅನೇಕ ಕಡೆ ಪ್ರತಿಭಟನೆಯಾಗಿದೆ. ಯಾದಗಿರಿಯಲ್ಲಂತೂ ಒಬ್ಬ ಅಭಿಮಾನಿ ವಿಷದ ಬಾಟಲ್ ಹಿಡ್ಕೊಂಡು ಜೀವನ ಮುಗಿಸ್ಕೊಳ್ತೀನಿ ಅಂತೆಲ್ಲ ಹುಚ್ಚೆದ್ದು ಕೂಗಾಡಿರೋ ಘಟನೆಯಾಗಿದೆ. ಪೊಲೀಸರು ಅವ್ರನ್ನ ತಡೆದು ವಿಷದ ಬಾಟ್ಲಿಯನ್ನ ಇಸ್ಕೊಂಡ್ರು. ಆಮೇಲೆ ರಾಯಚೂರಲ್ಲಿ ಕುರುಬ ಸಮುದಾಯದವರು, ನಾವು ನಮ್ಮ ಸಮುದಾಯದ ಲೀಡರ್ ಅವರು ಅಂತ ಹೇಳಿ ತೀವ್ರ ಆಕ್ರೋಶವನ್ನ ಒಂದಷ್ಟು ಜನ ಹೊರ ಹಾಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ಜಾತಿ ಆಧಾರಿತ ಆಂಗಲ್ ಅನ್ನ ಕೊಟ್ಟಿದ್ದಾರೆ ಇವರು. ರಾಹುಲ್ ಗಾಂಧಿ ಅವರ ಫೋಟೋಗೆ ಬೆಂಕಿ ಎಲ್ಲ ಹಾಕಿದ್ದಾರೆ. ಏನೋ ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಹೈಕಮಾಂಡ್ ನಿರ್ಧಾರದ ವಿರುದ್ಧ ಅಲ್ಲೂ ಪ್ರತಿಭಟಿಸಿದ್ದಾರೆ. ಟೈರ್ ಸುಟ್ಟು ಸಿದ್ದರಾಮಯ್ಯ ಪರವಾಗಿ ಘೋಷಣೆ ಎಲ್ಲ ಕೂಗಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರ ಹುಟ್ಟೂರು ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಗ್ರಾಮಸ್ಥರು ಭಾವುಕರಾಗಿದ್ದಾರೆ. ರಾಜೀನಾಮೆ ಸುದ್ದಿ ತಿಳಿತಾ ಇದ್ದ ಹಾಗೆ ಕಣ್ಣೀರಿಟ್ಟಿದ್ದಾರೆ. ಇತ್ತ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದ ಹೊರಗೂ ಕೂಡ ಅವರ ಅಭಿಮಾನಿಗಳು ಸೇರಿದ್ರು. ದಯವಿಟ್ಟು ರಾಜೀನಾಮೆ ಕೊಡಬೇಡಿ ಅಂತ ಮನವಿ ಮಾಡಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿನಲ್ಲಿ ಇರಲಿಲ್ಲ. ಹೀಗಾಗಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರೆಸಿಗ್ನೇಷನ್ ಲೆಟರ್ ಅನ್ನ ಕೊಟ್ಟು ಬಂದಿದ್ದಾರೆ. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿ ನಡೆಸಿದ್ರು. ರಾಜ್ಯದ ಜನತೆಗೆ ಧನ್ಯವಾದ ಅಂತ ಹೇಳಿದ್ರು. ಮೊದಲಿಂದಲೂ ಹೇಳ್ತಾ ಬಂದಿದ್ದೀವಿ, ಹೈಕಮಾಂಡ್ ಯಾವಾಗ ಸೂಚನೆ ಕೊಡುತ್ತೋ ಆವಾಗ ರಾಜೀನಾಮೆ ಕೊಡ್ತೀನಿ ಅಂತ. ಈಗ ಹೇಳಿದ್ದಾರೆ, ಹಾಗೆ ನಡ್ಕೊಂಡಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ ನನಗೆ ಅಂತ ಹೈಕಮಾಂಡ್ ನ ರಾಜ್ಯಸಭಾ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ಹಾಗೆ ನಾವು ರಾಜ್ಯದಲ್ಲಿ ಸಂಪೂರ್ಣ ಬಹುಮತದಲ್ಲಿ ಇದ್ದೀವಿ, ಹೀಗಾಗಿ ಯಾವುದೇ ಗೊಂದಲ ಇಲ್ಲದೆ ಮುಂದಿನ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು, ಅದಕ್ಕೆ ಅನುವು ಮಾಡಿಕೊಡೋದು ರಾಜ್ಯಪಾಲರ ಜವಾಬ್ದಾರಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಹಳ್ಳಿಯವನು, ಯಾವತ್ತೂ ರಾಜಕೀಯಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ನಂಬೋದು ಒಂದೇ, ಇಡೀ ಸಮಾಜ ಯಾವುದೇ ಭೇದ ಭಾವ ಇಲ್ಲದೆ ಒಂದೇ ಕುಟುಂಬದ ತರ ಬಾಳ್ವೆಯನ್ನ ನಡೆಸಬೇಕು ಅಂತ ಸಿದ್ದರಾಮಯ್ಯ ಎಮೋಷನಲ್ ಆಗಿ ಮಾತನಾಡಿದ್ದಾರೆ. ಹಾಗೆ ಕಡೆದಾಗಿ ಕರ್ನಾಟಕ ಜನರ ಸೇವೆ ಮಾಡೋಕೆ ಅವಕಾಶ ಕೊಟ್ಟಿರೋ ಈ ರಾಜ್ಯದ ಜನರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಅಂತ ಸಿದ್ದರಾಮಯ್ಯ ತಮ್ಮ ಸಿಎಂ ಜರ್ನಿಗೆ ತೆರೆ ಎಳೆದಿದ್ದಾರೆ. ಇನ್ನು ಸುದ್ದಿಗೋಷ್ಠಿ ನಂತರ ಸಿದ್ದರಾಮಯ್ಯ ದಿಲ್ಲಿ ಪ್ರವಾಸ ಕೈಗೊಂಡ್ರು. ಇವರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಕೂಡ ದಿಲ್ಲಿಗೆ ಹೋಗ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ಅವರ ಮುಂದಿನ ನಡೆ ಬಗ್ಗೆ ಮಾತುಕತೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದ್ ಕಡೆ ಡಿಕೆ ಯಾಕೆ ಹೋಗ್ತಿದ್ದಾರೆ? ಸಿಎಂ ಆಗಿ ಪ್ರಮಾಣ ವಚನ ಮತ್ತು ಡಿಸಿಎಂ ಸೇರಿ ಹೊಸ ಸಚಿವರಿಗೆ ಸ್ಥಾನ ಹಾಗೂ ಸಿಎಲ್ಪಿ ಸಭೆ ಬಗ್ಗೆ ಡಿಕೆಶಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ. ಇನ್ನು ಮೇ 31ಕ್ಕೆ ಡಿಕೆ ಪ್ರಮಾಣ ವಚನ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ ಕಾಂಗ್ರೆಸ್ ಆಡಳಿತ ಇರೋ ಸಿಎಂಗಳನ್ನ ಇನ್ವೈಟ್ ಮಾಡೋಕೆ ತಯಾರಿ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ರಾಜ್ಯದಲ್ಲಿ ಬಹುತೇಕ ಜೂನ್ 1ರಿಂದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸೋದು ಬಹುತೇಕ ಖಚಿತವಾಗ್ತಾ ಇದೆ. ಏನೋ ರಾಜೀನಾಮೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಅಧಿಕಾರಿಗಳನ್ನ ಆಯಾಕಟ್ಟಿನ ಜಾಗಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸಿಎಂ ಆಪ್ತ ಕಾರ್ಯದರ್ಶಿಯಾಗಿದ್ದ ಕೆಎಎಸ್ ಅಧಿಕಾರಿ ಡಾಕ್ಟರ್ ವೆಂಕಟೇಶಯ್ಯ ಅವರನ್ನ ಕೃಷಿ ಮಾರಾಟ ಇಲಾಖೆ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ. ಹಾಗೆ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿಯಾಗಿದ್ದ ರಮೇಶ್ ಪಿ ಕೋನರೆಡ್ಡಿ ಅವರನ್ನ ವಿದ್ಯುತ್ ಪ್ರಸರಣ ನಿಗಮದ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಇನ್ನು ಸಿಎಂ ಜಂಟಿ ಕಾರ್ಯದರ್ಶಿಯಾಗಿದ್ದ ಟಿಎನ್ ಕೃಷ್ಣಮೂರ್ತಿ ಅವರಿಗೆ ನಗರಾಭಿವೃದ್ಧಿ ಇಲಾಖೆ ಜಂಟಿ ಕಾರ್ಯದರ್ಶಿ 2 ಹುದ್ದೆಯನ್ನ ಕೊಡಲಾಗಿದೆ. ಇತ್ತ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಬಿ ಶಿವಸ್ವಾಮಿ ಅವರನ್ನ ಕ್ರೈಸ್ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಈ ಕ್ಷೇತ್ರಗಳಿಗೆ, ಬ್ಯೂಟಿಫುಲ್ ಪ್ಲೇಸಸ್ಗೆ ಯಾತ್ರೆ ಹೋಗೋ ಆಸಕ್ತಿ ನಮಗಿದ್ರೆ 7 ಸೈನ್ಸ್ನವರ ಆಲ್ ಇನ್ಕ್ಲೂಸಿವ್ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ದೇಶದಲ್ಲಿ ಸರಣಿ ಉಗ್ರ ದಾಳಿಯನ್ನ, ಆ ಪ್ರಯತ್ನವನ್ನ ವಿಫಲಗೊಳಿಸಲಾಗಿದೆ. 4 ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಮೆಹಕಬ್, ಗಗನ್ದೀಪ್ ಸಿಂಗ್ ಅಲಿಯಾಸ್ ಗುರಿ, ಶಾರುಖ್ ಮತ್ತು ಮುಷ್ರಫ್ ಅಂತ ಗುರುತಿಸಲಾಗಿದೆ. ಯುಪಿ, ದಿಲ್ಲಿ, ಪಂಜಾಬ್ನಲ್ಲಿ ಸ್ಫೋಟಕವನ್ನ ಇಟ್ಟು ದಾಳಿ ಮಾಡೋಕೆ, ಟಾರ್ಗೆಟೆಡ್ ಆಗಿ ಹತ್ಯೆಗಳನ್ನೆಲ್ಲ ಮಾಡೋಕೆ ಇವರು ಪ್ರಯತ್ನ ಮಾಡ್ತಾ ಇದ್ರು. ಪಾಕ್ನ ಉಗ್ರ ಗ್ಯಾಂಗ್ಸ್ಟರ್ಗಳಾದ ಶಹಜಾದ್ ಭಟ್ಟಿ ಮತ್ತು ಅಬೀದ್ ಜಟ್ ಜೊತೆಗೆ ಕನೆಕ್ಟ್ ಆಗಿದ್ರು. ಹೆಚ್ಚು ಜನ ಇರೋ ಹಾಸ್ಪಿಟಲ್ಸ್, ಒಂದು ಪ್ರಮುಖ ರಾಜಕೀಯ ಪಕ್ಷದ ಆಫೀಸ್ ಹಾಗೂ ಪಂಜಾಬ್ನ ಶಾಲಾ ಆಪರೇಟರ್ ಒಬ್ಬರನ್ನ ಈ ಗ್ಯಾಂಗ್ ಟಾರ್ಗೆಟ್ ಮಾಡಿತ್ತು. ಅಲ್ಲೆಲ್ಲ ಚೆಕ್ ಕೂಡ ಮಾಡಿ ಬಂದಿದ್ರು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ದಿಲ್ಲಿ ಹಾಗೂ ಪಂಜಾಬ್ನ ಪ್ರಮುಖ ಸ್ಥಳಗಳ ವಿಡಿಯೋ ಹಾಗೂ ಫೋಟೋಸ್ ಅನ್ನ ಪಾಕಿಸ್ತಾನದಲ್ಲಿರೋ ಭಟ್ಟಿಗೆ ಇವರು ಕಳಿಸ್ಕೊಟ್ಟಿದ್ರು. ಹಾಸ್ಪಿಟಲ್ಗಳಲ್ಲಿ ಸ್ಫೋಟ ಮಾಡೋದು ಹೇಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಐಡಿಯಾ ಹುಡುಕಿದ್ರು. ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳು ಮತ್ತು ಸ್ಫೋಟಕಗಳನ್ನ ಖರೀದಿ ಮಾಡಿದ ನಂತರ ದಾಳಿಗೆ ಪ್ಲಾನ್ ಮಾಡಿದ್ರು ಅಂತ ಉತ್ತರ ಪ್ರದೇಶದ ಉಗ್ರ ನಿಗ್ರಹ ದಳ ಹೇಳಿದೆ. ಏನೋ ಪಶ್ಚಿಮ ಬಂಗಾಳ ಸರ್ಕಾರ ಮೊದಲೇ ಹೇಳಿದ ಹಾಗೆ ಬಿಎಸ್ಎಫ್ಗೆ ಭೂಮಿ ಕೊಡ್ತಾ ಇದೆ. ಈಗ ಬಾಂಗ್ಲಾ ಗಡಿಯಲ್ಲಿದ್ದ 142 ಎಕರೆ ಜಾಗವನ್ನ ಹಸ್ತಾಂತರಿಸಲಾಗಿದೆ.
ಡಾರ್ಜಿಲಿಂಗ್, ಜಲ್ಪಾಯ್ಗುರಿ, ಮಾಲ್ಡಾ ಸೇರಿದ ಹಾಗೆ ಒಟ್ಟು 9 ಜಿಲ್ಲೆಗಳಲ್ಲಿ ಹಂಚಿಕೆ ಮಾಡಲಾಗಿದೆ. ಗಡಿಯಲ್ಲಿ ಬೇಲಿ ಹಾಗೂ BSF ಔಟ್ಪೋಸ್ಟ್ ನಿರ್ಮಿಸೋಕೆ ಈ ಜಾಗವನ್ನು ಕೊಡಲಾಗಿದೆ. ಸಿಎಂ ಸುವೇಂದು ಅಧಿಕಾರಿ ಈ ಬಗ್ಗೆ ಮಹತ್ವದ ಘೋಷಣೆ ಮಾಡಿದ್ದಾರೆ. ಮೇ 11ರ ಮೊದಲ ಸಂಪುಟ ಸಭೆಯಲ್ಲೇ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಭಾರತ ಬಾಂಗ್ಲಾ ಗಡಿಗೆ ಫೆನ್ಸಿಂಗ್ ಹಾಕೋಕೆ ಮತ್ತು ಬಾಂಗ್ಲಾದಿಂದ ಬರೋ ಅಕ್ರಮ ವಲಸಿಗರಿಗೆ ಕಡಿವಾಣ ಹಾಕೋಕೆ ಈ ನಿರ್ಧಾರ ಮಾಡಲಾಯಿತು. ಇದರಂತೆ ಈಗ 142 ಎಕರೆ ಜಾಗ BSFಗೆ ಕೊಡಲಾಗಿದೆ. ಮುಂದಿನ 45 ದಿನಗಳಲ್ಲಿ ಒಟ್ಟು 600 ಎಕರೆ ಜಾಗವನ್ನು ಹಸ್ತಾಂತರಿಸೋ ಗುರಿಯನ್ನು ಇಟ್ಕೊಳ್ಳಲಾಗಿದೆ. ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದೊಂದಿಗೆ 2217 ಕಿಲೋಮೀಟರ್ ಗಡಿಯನ್ನ ಶೇರ್ ಮಾಡಿಕೊಳ್ಳುತ್ತೆ. ಇದರಲ್ಲಿ ಸುಮಾರು 1600 ಕಿಲೋಮೀಟರ್ ಈಗ ಆಲ್ರೆಡಿ ಬೇಲಿ ಹಾಕಲಾಗಿದೆ. 600 ಕಿಲೋಮೀಟರ್ ಫೆನ್ಸಿಂಗ್ ಹಾಗೆ ಬಾಕಿ ಇದೆ. ಈಗ ಬೇಲಿ ಹಾಕೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದೇ ಸುವೇಂದು ಸರ್ಕಾರದ ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಪಾಲಿಸಿಗೆ ಹೆದರಿ ಅಕ್ರಮ ಬಾಂಗ್ಲಾ ವಲಸಿಗರು ಗಡಿ ಕಡೆಗೆ ಓಡಿ ಹೋಗ್ತಿರೋ ವಿಡಿಯೋಗಳು ವೈರಲ್ ಆಗಿದ್ವು. ಈಗ ಅಲ್ಲಿ ಎಷ್ಟು ಜನ ಇದ್ರು ಅಂತ BSF ಡೇಟಾದಿಂದ ಮಾಹಿತಿ ಸಿಕ್ಕಿದೆ. ಒಂದೇ ದಿನ ಹಕಿಂಪುರ್ ಬಾರ್ಡರ್ ಚೆಕ್ ಪೋಸ್ಟ್ ಬಳಿ ಬರೋಬ್ಬರಿ 150 ಜನರನ್ನ BSF ತೀವ್ರ ತಪಾಸಣೆಗೆ ಒಳಪಡಿಸಿತ್ತು. ಆ 150 ಜನರ ಪೈಕಿ 60 ಜನರನ್ನ ಅಂದೇ ರಾತ್ರಿ ವಾಪಸ್ ಬಾಂಗ್ಲಾಗೆ ದಬ್ಬಲಾಯಿತು. ಇನ್ನುಳಿದ 90 ಜನರನ್ನ ಮುಂದಿನ ಕಾನೂನು ಕ್ರಮಕ್ಕಾಗಿ ಅಲ್ಲಿನ ಲೋಕಲ್ ಪೊಲೀಸರ ಕೈಗೆ ಒಪ್ಪಿಸಲಾಗಿದೆ. ಬಾಂಗ್ಲಾ ಪ್ರಜೆಗಳು ಅನ್ನೋದಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಅವ್ರನ್ನ ಬಾಂಗ್ಲಾಗೆ ಕಳಿಸಲಾಗ್ತಾ ಇದೆ. ಗಡಿ ದಾಟಿಸೋ ಮುನ್ನ ಪ್ರತಿಯೊಬ್ಬರ ಬಯೋಮೆಟ್ರಿಕ್ಸ್ ಅನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಒಂದು ವೇಳೆ ಬಯೋಮೆಟ್ರಿಕ್ಸ್ ಮ್ಯಾಚ್ ಆಗಿ ಭಾರತದಲ್ಲಿ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಇರುವುದು ಪತ್ತೆಯಾದ್ರೆ ಅವ್ರನ್ನ ಅರೆಸ್ಟ್ ಮಾಡಲಾಗ್ತಿದೆ. ಚುನಾವಣಾ ಆಯೋಗ SIR ಶುರು ಮಾಡಿದ ನಂತರ 25,000 ಬಾಂಗ್ಲಾ ವಲಸಿಗರು ಭಾರತದಿಂದ ಬಾಂಗ್ಲಾಗೆ ಓಡ್ ಹೋಗಿದ್ದಾರೆ. ಹೀಗಂತ BSF ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಬದೂರಿಯಾದಲ್ಲಿ ಏನಾಗಿದೆ ಗೊತ್ತಾ? TMC ನಾಯಕ ಮುನ್ಸಿಪಾಲಿಟಿ ಚೇರ್ಮನ್ ದೀಪಂಕರ್ ಭಟ್ಟಾಚಾರ್ಯ ಜಮೀನಿನಲ್ಲಿ ಹಣದ ರಾಶಿ 2.24 ಕೋಟಿ ರೂಪಾಯಿಗೂ ಅಧಿಕ ಹಣ ಸಿಕ್ಕಿದೆ. ಇತ್ತೀಚೆಗಷ್ಟೇ TMC ಆಫೀಸ್ನಿಂದ ರಾತ್ರಿ ವೇಳೆ ವಾಹನಗಳಲ್ಲಿ ಸಾಮಗ್ರಿ ಸಾಗಿಸ್ತಾ ಇದ್ದಿದ್ದನ್ನ ಮತ್ತು ಆಫೀಸ್ ಮುಂದೆ ಸರ್ಕಾರಿ ದಾಖಲೆಗಳನ್ನ ಸುಡ್ತಾ ಇದ್ದಿದ್ದನ್ನ ಕಂಡು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಕೂಡಲೇ ಪೊಲೀಸರು TMC ಆಫೀಸ್ ಮತ್ತು ದೀಪಂಕರ್ ಫಾರ್ಮ್ ಹೌಸ್ ಮೇಲೆ ರೇಡ್ ಮಾಡಿದ್ರು. ಆಗ 4,000 ಸರ್ಕಾರಿ ಟಾರ್ಪಲ್ ಶೀಟ್ಗಳು ಮತ್ತು 80 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿತ್ತು. ಈ ವೇಳೆ ದೀಪಂಕರ್ ಮತ್ತು ಗ್ಯಾಂಗ್ ತಪ್ಪಿಸ್ಕೊಂಡಿದ್ರು. ಆಮೇಲೆ ಅವ್ರನ್ನ ಹಿಡಿಯಲಾಗಿತ್ತು. ಕಡೆಗೆ ಪೊಲೀಸರು ಡ್ರೋನ್ ಮತ್ತು ಶ್ವಾನದಳವನ್ನು ಬಿಟ್ಟು ಚೆಕ್ ಮಾಡಿ ಕೋಟ್ಯಂತರ ರೂಪಾಯಿ ಕ್ಯಾಶ್ ಅನ್ನ ಈಗ ಸೀಸ್ ಮಾಡಿದ್ದಾರೆ. ಜಗತ್ತಿನ ಅತ್ಯಂತ ಸಂಪದ್ಭರಿತ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಚಿನ್ನ ಕಳ್ಳತನ ಆಗಿದೆ ಅನ್ನೋ ರಿಪೋರ್ಟ್ ಬಂದಿದೆ. 78 ಗ್ರಾಂ ತೂಕದ ಚಿನ್ನದ ನಾಣ್ಯ ಗಟ್ಟಿ ನಾಪತ್ತೆಯಾಗಿದೆ. ಚಿನ್ನದ ದೀಪದ ಜಾಗದಲ್ಲಿ ಬೆಳ್ಳಿ ದೀಪ ಇಟ್ಟಿರುವುದು ಕೂಡ ಪತ್ತೆಯಾಗಿದೆ. ಮೋಸ, ದಗೆ, ವಂಚನೆ ದೇವಸ್ಥಾನದಲ್ಲಿ. ಅಲ್ಲದೆ ಗರ್ಭಗುಡಿಯಲ್ಲಿದ್ದ ವೈರನಾಮ ಕೂಡ 6 ತಿಂಗಳಿಂದ ನಾಪತ್ತೆಯಾಗಿದೆ. ಇದು ವಜ್ರಗಳಿಂದ ಮಾಡಿರೋ ದೇವರ ಹಣೆಯ ನಾಮ. ರಿಪೇರಿಗೆ ಅಂತ ತೆಗೆದಿದ್ದ ಈ ವಜ್ರದ ನಾಮ ವಾಪಸ್ ಬಂದಿಲ್ಲ. ಈ ಬಗ್ಗೆ DGP ಚಂದ್ರಶೇಖರ್ ಗೃಹ ಇಲಾಖೆಗೆ ವರದಿ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಭಾರಿ ಭದ್ರತಾ ಲೋಪ, ಮೋಸ ಆಗಿರೋದು ಕಂಡು ಬಂದಿದೆ. ಕೌಡಿಯಾರ್ ಅರಮನೆ ಹಾಗೂ ಆದಿತ್ಯ ವರ್ಮಾ ಆಪ್ತರಿಗೆ ಈ ದೇಗುಲದಲ್ಲಿ ವಿಶೇಷ ವಿನಾಯಿತಿಯನ್ನ ಕೊಡಲಾಗ್ತಿದೆ. ಅವ್ರು ಯಾವುದೇ ತಪಾಸಣೆ ಇಲ್ಲದೆ ಬಂದು ಹೋಗೋದೆಲ್ಲ ಮಾಡ್ತಾ ಇದ್ರು. ಸೊ ಏನಾಗಿದೆ, ಯಾರು ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ತನಿಖೆ ನಡೀತಾ ಇದೆ. ಮುಂದೆ VIP-ಗಳಿಗೂ ಕಡ್ಡಾಯ ಭದ್ರತಾ ತಪಾಸಣೆ ಮಾಡಿ ಅಂತಲೂ ಈಗ DGP ಸೂಚನೆ ಕೊಟ್ಟಿದ್ದಾರೆ. ಹಾಗೂ ಉಳಿದಿರೋ ಎಲ್ಲಾ ಚಿನ್ನಾಭರಣವನ್ನ ಸ್ಟ್ರಾಂಗ್ ರೂಮ್ ನಲ್ಲಿ ಇಡಿ ಅನ್ನೋ ಆದೇಶವನ್ನ ಕೊಡಲಾಗಿದೆ. ಅನಂತ ಪದ್ಮನಾಭ ಸ್ವಾಮಿ ದೇಗುಲ 1.2 ಲಕ್ಷ ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನ ಹೊಂದಿದೆ. ತಮಿಳುನಾಡು CM ವಿಜಯ್ PM ಮೋದಿ ಅವರನ್ನ ಭೇಟಿ ಮಾಡಿ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗೆ ತಮಿಳುನಾಡು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂ ಗೀತೆಗೂ ಮೊದಲು ನಾಡಗೀತೆ ಹಾಡೋಕೆ ಅವಕಾಶ ಕೊಡಿ ಅಂತ PMಗೆ ಮನವಿ ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ PM ಮೋದಿ ರಾಜ್ಯಗಳ ನಡುವಿನ ಜಲ ವಿವಾದಗಳ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯಗಳ ನಡುವಿನ ಜಲ ವಿವಾದಗಳನ್ನ ಪರಸ್ಪರ ಸಹಕಾರ ಮತ್ತು ಟೆಕ್ನಾಲಜಿ ಆಧಾರದಲ್ಲಿ ಮಾನಿಟರ್ ಮಾಡಿಕೊಂಡು ಬಗೆಹರಿಸಿಕೊಳ್ಬೇಕು. ಸ್ಟೇಟ್ಸ್ ಜಗಳ ಆಡಬಾರದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಹಸು ಮತ್ತು ಕರು ಹತ್ಯೆಗೆ ಮಡ್ರಾಸ್ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಬಕ್ರೀದ್ ಸೇರಿದ ಹಾಗೆ ಯಾವುದೇ ದಿನವೂ ಗೋಹತ್ಯೆ ಮಾಡೋ ಹಾಗಿಲ್ಲ ಅಂತ ಆದೇಶ ಕೊಟ್ಟಿದೆ. ಮದ್ರಾಸ್ ಹೈಕೋರ್ಟ್ನ ವಿಭಾಗೀಯ ಪೀಠವೇ ಈ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪನ್ನು ಕೊಡೋ ಟೈಮ್ನಲ್ಲಿ ಸಂವಿಧಾನದ 48ನೇ ವಿಧಿಯನ್ನ ಉಲ್ಲೇಖ ಮಾಡಲಾಗಿದೆ. ಆದ್ರೆ 10 ವರ್ಷ ಮೇಲ್ಪಟ್ಟಿರೋ ಕೃಷಿ ಹಾಗೂ ಸಂತಾನೋತ್ಪತ್ತಿಗೆ ಉಪಯೋಗಕ್ಕೆ ಬಾರದ ಹಸುಗಳಿಗೆ ಮಾತ್ರ ವಿನಾಯಿತಿಯನ್ನ ಕೂಡ ಇದರಲ್ಲಿ ಕೊಡಲಾಗಿದೆ. ಆದ್ರೆ ಅದಕ್ಕೂ ಕೂಡ ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯ. ದಿಲ್ಲಿ, ಪಂಜಾಬ್, ಹರಿಯಾಣ ಮತ್ತು ತ್ರಿಪುರಾಗೆ ಹೊಸ BJP ರಾಜ್ಯಾಧ್ಯಕ್ಷರ ನೇಮಕ ಆಗಿದೆ. ದಿಲ್ಲಿಗೆ ಹರ್ಷ ಮಲ್ಹೋತ್ರಾ, ಪಂಜಾಬ್ಗೆ ಕೇವಲ್ ಸಿಂಗ್ ಧಿಲ್ಲೋನ್ ಅವರನ್ನು ನೇಮಿಸಲಾಗಿದೆ. ಹಾಗೆ ಹರಿಯಾಣ BJP ಹೊಸ ಅಧ್ಯಕ್ಷೆಯಾಗಿ ಅರ್ಚನಾ ಗುಪ್ತಾ ಹಾಗೂ ತ್ರಿಪುರಾದಲ್ಲಿ BJP ಮುಖ್ಯಸ್ಥರಾಗಿ ಅಭಿಷೇಕ್ ದೇಬ್ರಾಯ್ ಅವರಿಗೆ ಅವಕಾಶ ಕೊಡಲಾಗಿದೆ. ಎಲ್ಲಾ ಸ್ಟೇಟ್ ಅಲ್ಲಿ ಆಗ್ತಿದೆ. ಆದ್ರೆ ಕರ್ನಾಟಕ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಮಾತ್ರ ಹೈಕಮಾಂಡ್ ಇನ್ನೂ ಕೂಡ
ಮೂಮೆಂಟ್ ಕಾಣಿಸ್ತಿಲ್ಲ, ನೋಡಬೇಕು ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಇನ್ನೂ ಸ್ಪಷ್ಟ ಇಲ್ಲ. ಏನೋ ಭಾರತದ ಮಹತ್ವಾಕಾಂಕ್ಷೆಯ ಆಮ್ಕಾ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ 5ನೇ ತಲೆಮಾರಿನ ಯುದ್ಧ ವಿಮಾನ, ಇದರ ಯೋಜನೆಯ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅನ್ನು ಸರ್ಕಾರ ರಿಲೀಸ್ ಮಾಡಿದೆ. ಈ ಬಿಗ್ ರೇಸ್ನಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋ ಪ್ರಮುಖ ಪ್ರೈವೇಟ್ ಕಂಪನಿಗಳಿಗೆ ಪ್ರಪೋಸಲ್ ಅನ್ನು ಕಳಿಸಿದ್ದಾರೆ. ಈ ಶಾರ್ಟ್ ಲಿಸ್ಟ್ ನಲ್ಲಿ ಲಾರ್ಸನ್ ಅಂಡ್ ಟೂಬ್ರೋ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಜಂಟಿಯಾಗಿದ್ದಾರೆ. ಮತ್ತೊಂದು ಕಡೆ ಭಾರತ್ ಫೋರ್ಜ್ ಮತ್ತು BML ಒಟ್ಟಾಗಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಆದರೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಒಂದೇ ಇದೆ, ಸಿಂಗಲ್ ಆಗಿ ಇವರು ಈ ರೇಸ್ ನಲ್ಲಿದ್ದಾರೆ. ಇನ್ನು ದೇಶದಲ್ಲೇ ಮೊದಲ ಬಾರಿಗೆ ಹೈಡ್ರೋಜನ್ ಟ್ರೈನ್ ಓಡೋಕೆ ಕಂಪ್ಲೀಟ್ ರೆಡಿಯಾಗಿದೆ. ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಈ 10 ಬೋಗಿಗಳ ಹೈಡ್ರೋಜನ್ ಟ್ರೈನ್ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಓಡಾಡುತ್ತೆ. ಬರೋಬ್ಬರಿ 1200 ಕಿಲೋವ್ಯಾಟ್ ಸಾಮರ್ಥ್ಯದ ಹೈಡ್ರೋಜನ್ ಪ್ರೊಪಲ್ಷನ್ ಸಿಸ್ಟಮ್ ಹೊಂದಿರುವ ಈ ರೈಲು ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಈ ಮೂಲಕ ಭಾರತ ಈಗ ಜರ್ಮನಿ, ಜಪಾನ್, ಚೈನಾ ಮತ್ತು ಅಮೆರಿಕದಂತಹ ಕೆಲವೇ ರಾಷ್ಟ್ರಗಳ ಪಟ್ಟಿಗೆ ಈ ಸಾಲಿನಲ್ಲಿ ಸೇರ್ಪಡೆಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ನಿಮ್ಮಲ್ಲೊಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.